Hello guys, good morning and welcome back to my YouTube channel. ಇವತ್ತು ಟ್ಯೂಸ್ಡೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಆ್ಯಂಡ್ ಇವಾಗ ಹೊರಟಿದ್ದೀನಿ ಜಿಮ್ಗೆ. ಎಕ್ಸಾಕ್ಟ್ಲಿ ಸೊ ಎಸ್ ಅಲ್ಲಿ ಡಿಸ್ಟರ್ಬೆನ್ಸ್ ಇದ್ರಿಂದ ಸೀದಾ ಗಾಡಿ ತೊಗೊಂಡು ನಾನು ಬಂದೇ ಬಿಟ್ಟೆ ಜಿಮ್ಗೆ. ಆ್ಯಂಡ್ ಇವಾಗ ರೀಚ್ ಆಗಿದ್ದೀನಿ. ಇವಾಗ ಐ ಥಿಂಕ್ 7:57 ಏನೋ ಆಗಿದೆ. ಇವಾಗ ಜಿಮ್ ಮುಗಿಸ್ಕೊಂಡು ಅದಾದಮೇಲೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಬೇಕು. ಅದಾದಮೇಲೆ ಆಫೀಸ್ಗೆ ಹೋಗಬೇಕು. ಬಿಕಾಸ್ ಲೈಕ್ ಐ ಸೆಡ್ ಇವತ್ತು ಹನುಮಾನ್ ಜಯಂತಿ. ಬನ್ನಿ ಫಸ್ಟ್ ಹೋಗಿ ಇವಾಗ ಜಿಮ್ ಮುಗಿಸ್ಕೊಂಬರೋಣ. ಇವತ್ತು ನಾನು ತೊಗೊಂಡಿದ್ದೀನಿ ಸ್ಟ್ರೆಂತ್ ಪ್ಲಸ್ ಕ್ಲಾಸಸ್. ಇಟ್ಸ್ ಗೋಯಿಂಗ್ ಟು ಬಿ ಹಾರ್ಡ್ ಕ್ಲಾಸ್. ಹೋಗಿದ ತಕ್ಷಣ ನಮಗೆ ವಾರ್ಮಪ್ ಮಾಡಿಸಿದ್ರು. ಇವಾಗ ನಾನು ಮುಂಬೈಗೆ ಹೋಗಿ ಬಂದಮೇಲೆ ಇವತ್ತೇ ಫಸ್ಟ್ ವಾಪಸ್ ಬಂದಿರೋದು ಜಿಮ್ಗೆ. ಆ್ಯಂಡ್ ಬಂದು ನೋಡಿದ್ರೆ ಟ್ರೈನರ್ಸ್ ಎಲ್ಲ ಚೇಂಜ್ ಆಗಿಬಿಟ್ಟಿದ್ದಾರೆ. ದೇರ್ ವಾಸ್ ಸಂಬಡಿ ನ್ಯೂ ಆ್ಯಂಡ್ ವಾರ್ಮಪ್ಪಲ್ಲೇ ಈ ರೇಂಜಿಗೆ ಎಕ್ಸಸೈಸ್ ಮಾಡಿಸ್ತಾಯಿದ್ರು. ಆ್ಯಂಡ್ ಐ ವಾಸ್ ಲೈಕ್ ಕಿಲ್ ಮೀ ಇನ್ಸ್ಟೆಡ್ ಅಂತ ಸಿಕ್ಕಾಬಟ್ಟೆ ಕಷ್ಟ ಆಯಿತು ಇವತ್ತಂತೂ. ಬಿಕಾಸ್ ಫಸ್ಟ್ ಐ ಆಮ್ ಕಮಿಂಗ್ ಬ್ಯಾಕ್ ಆಫ್ಟರ್ ಸೋ ಲಾಂಗ್ ಅಲ್ವಾ. ಸೊ ಐ ವಾಂಟ್ ಟು ಟೇಕ್ ಇಟ್ ಲೈಟ್. ನೀವು ನೋಡ್ಬೋದು ಹೇಗೆ ನಾನು 2 ಸ್ಕ್ವಾಟಲ್ಲಿ ಫುಲ್ ಸ್ಕ್ವಾಟಿಂದ ಹಾಫ್ ಸ್ಕ್ವಾಟ್ಗೆ ಹೋದೆ ಅಂತ. ಆ್ಯಂಡ್ ಫೈನಲಿ ಇವಾಗ ವರ್ಕೌಟ್ ಮುಗಿಸ್ಕೊಂಡು ಇಲ್ಲಿಂದ ಓಡೋಗೋ ಟೈಮ್. ಅಪ್ಪ ಜಸ್ಟ್ ನಾವು ವರ್ಕೌಟ್ ಆಯಿತು, ಬಂದೆ. ಆ್ಯಂಡ್ ಐ ಮಸ್ಟ್ ಟೆಲ್ ಯು ಇಟ್ ವಾಸ್ ಅನ್ ಇಂಟೆನ್ಸ್ ಅಂದರೆ ಇಂಟೆನ್ಸ್ ವರ್ಕೌಟ್ ಆಗಿತ್ತು. ಕಾಲಿರೋದೇ ಫೀಲ್ ಆಗ್ತಾಯಿಲ್ಲ ನನಗೆ. ಈ ಹಿಂದಿನ ಕ್ಲಿಪ್ಪಿಂಗಲ್ಲಿ ನೀವೇನು ನಾವು 1 ಟೈಮ್ ಮಾಡೋದು ನಾನು ತೋರಿಸಿದ್ದೀನಿ. ಅದನ್ನು 7 ರೌಂಡ್ ಮಾಡಿಸಿದ್ರು. ಅದಾದಮೇಲೆ ಎಷ್ಟೊಂದು ಸ್ಕ್ವಾಟ್ ಎಕ್ಸಸೈಸ್ ಮಾಡಿಸಿದ್ರು. ಐ ಆಮ್ ಡೆಡ್ ಫಾರ್ ಟುಡೇ. ಎನಿವೇಸ್ ಇವಾಗ ಹೋಗ್ತಾ ನಾವು ಬೆಳ್ಳೆದೆಲೆ ತೊಗೊಂಡು ಹೋಗಬೇಕು. ಮುಖ್ಯವಾಗಿ ಎಳ್ನೀರು ಕುಡಿಬೇಕು. ನಾನು ಎಷ್ಟೊಂದು ದಿನ ಹೋಗಿದೆ ಎಳ್ನೀರು ಕುಡಿದು. ಐ ಡೋಂಟ್ ಥಿಂಕ್ ಸೊ ನಾನು ಮುಂಬೈಯಿಂದ ಬಂದಾಗ ಎಳ್ನೀರೇ ಕುಡ್ದಿಲ್ಲ. ಬಂದಾಗಲಿಂದ ಕುಡ್ದಿಲ್ಲ. ಇಟ್ಸ್ ಬೀನ್ ಮೋರ್ ದೆನ್ 3 ವೀಕ್ಸ್ ಅನಿಸುತ್ತೆ. ಸೊ ಇವತ್ತು ಎಳ್ನೀರು ಕುಡಿದ್ಬಿಡೋಣ. ನಾನು ರೆಗ್ಯುಲರಾಗಿ ಕುಡಿತೀನಲ್ಲ, ಅವನ್ನ ತೆಗ್ದೇ ಇಲ್ಲ, ಯಾಕಂತ ಗೊತ್ತಿಲ್ಲ. ಇವತ್ತು ಅಷ್ಟು ದೂರ ಹೋಗಿ ವಾಪಸ್ ಬರೋದಕ್ಕಿಂತ ಆನ್ ದ ವೇ ಹೋಗ್ತಾನೆ ಬೇರೆ ಎಲ್ಲರೂ ಕುಡ್ಕೊಂಡು ಹೋಗೋಣ. ಎಲ್ಲ ಒಂದು 3-4 ಕಡೆ ಹುಡ್ಕೊಂಡು ಹೋಗಿ ಎಳ್ನೀರು ಕುಡ್ಕೊಂಡು ಇವಾಗ ಫೈನಲಿ ನಾನು ವಿಳ್ಯದೆಲೆ ಮತ್ತು ತುಪ್ಪ ತೊಗೊಂಡು ಮನೆಗೆ ಬಂದೆ. ಅದಾದಮೇಲೆ ಸ್ನಾನ ಮಾಡಿಕೊಂಡು ಇವಾಗ ಹಾರ ಮಾಡೋಕ್ಕೆ ಶ್ರೀರಾಮ ಅಂತ ವಿಳ್ಯದೆಲೆ ಮೇಲೆ ಬರೆದು ಹಾರ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬರ್ದಿದ್ದೀನಿ ನೋಡಿ, ಇಷ್ಟು ಬರ್ತಿದ್ದೀನಿ. ಅಲ್ಲೆಲ್ಲ ಬಿಟ್ಟಿದ್ದೆಲ್ಲ ನಾನೇನು ಓವರ್ ರೈಟ್ ಮಾಡೋಕ್ಕೆ ಹೋಗಿಲ್ಲ. ಶ್ರೀರಾಮ ಅಂತ ಕಾಣ್ತಾ ಇದೆ, ಸೊ ಹಾಗೆ ಬಿಟ್ಬಿಟ್ಟಿದ್ದೀನಿ. ಇನ್ನು 2 ಎಲೆ ಇದೆ. ಬರ್ಬಿಟ್ಟು ಬೇಗ ದೇವಸ್ಥಾನಕ್ಕೆ ಹೋಗೋಣ. ನಮ್ಮ ಸ್ವೀಟಿಗೇನೋ ಆಶ್ಚರ್ಯ, ಏನು ಮಾಡ್ತಾವಳು ಇವಳು, ಯಾಕೆ ಮಾಡ್ತಾವಳೆ? ಇಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದಾಳೆ. ಏನು ಮಾಡ್ತಾವಳಮ್ಮ ಅಕ್ಕ? ಹೋಯ್, ಏನು ಮಾಡ್ತಾವಳಕ್ಕ? ನಮ್ಮ ಹಾರ ಇಷ್ಟು ಸಿಂಪಲಾಗಿ ರೆಡಿಯಾಗಿದೆ. ಇವಾಗ ತೊಗೊಂಡೋಗೋದೇ ಇರೋದು. ಬಟ್ ಲೆಟ್ಸ್ ಗೋ ಟು ಟೆಂಪಲ್ ಫೈನಲಿ. ಅಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಯಾಕೆ ಹೇಳಿ, ಸೀದಾ ದೇವ್ರ ಹತ್ರ ಹೋಯ್ತು ಹಾರ. ಸಖತ್ ಖುಷಿ ಆಯಿತು ನನಗೆ. ಆ್ಯಂಡ್ ದರ್ಶನವೂ ಆಯಿತು. ಇವಾಗ ಆಫೀಸಿಗೆ ಹೊರಡಬೇಕು. ನೆಕ್ಸ್ಟ್ ವ್ಲಾಗ್ನ ಯಾವಾಗ ಕಂಟಿನ್ಯೂ ಮಾಡ್ತೀನೋ ಗೊತ್ತಿಲ್ಲ. ಬಟ್ ಇವಾಗ ಹೋಗಿ ಫಸ್ಟು ಬ್ರೇಕ್ಫಾಸ್ಟ್ ಮಾಡಿ ಆಫೀಸ್ಗೆ ಹೋಗಬೇಕು. ಲೆಟ್ಸ್ ಗೋ. ಟೈಮ್ ಆಗಿದೆ ಆಲ್ಮೋಸ್ಟ್ 12 ಗಂಟೆ. ಬಿಸಿಲಿಂದ ಬೆಳಗ್ಗೆ ನಾನು ನಿಮ್ಮನ್ನ ಕರ್ಕೊಂಡ್ಬಂದಿದ್ದೀನಿ. ಯಾಕಂದರೆ ಇವಾಗ ನಾವು ಹೊರಟಿದ್ದೀವಿ. ನಮ್ಮ ಮಮ್ಮಿ ನೋಡಿ ಸೂರ್ಯ ನಮಸ್ಕಾರ ಮಾಡ್ಕೋತಾ ಇದ್ದಾರೆ. ಬಟ್ ಇವಾಗ ನಾವು ಹೊರಟಿದ್ದೀವಿ ಕರ್ಗ ನೋಡೋಕ್ಕೆ. ಟೈಮ್ ಇವಾಗ 5 ಗಂಟೆ ಆಗ್ತಾಯಿದೆ. ನಮಗೆ ಜಯಂತ್ ಏನಿದ್ದಾನೆ, ಅವ್ನು ಯೂಶ್ವಲಿ ಕರ್ಗ ಜೊತೆನೇ ಇರ್ತಾನೆ ವರ್ಷ. ಅವನು ಬೆಳಗ್ಗೆಯಿಂದ ಫೋನ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ನಿನ್ನೆ ರಾತ್ರಿಯಿಂದ ಫೋನ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ನನಗೆ. ಇವಾಗ ಯಾವಾಗ ಬರ್ತೀರಾ ಏನು ಅಂತ ಕೇಳೋಕ್ಕೆ. ಇವಾಗಲೂ ಫೋನ್ ಮಾಡಿದ್ದ. ಬೇಗ ಹೋಗ್ತಾಯಿದೆ, ಎಲ್ಲ ಕಡೆ ನಿಲ್ಲಿಸ್ತಾ ಇಲ್ಲ. ಹೋಗೋದಾದರೆ ಮೈಸೂರು ಬ್ಯಾಂಕ್ ಹತ್ರ ಹೋಗಿ, ಇಲ್ಲಾಂದರೆ ಸೀದಾ ಧರ್ಮರಾಯ ದೇವಸ್ಥಾನ ಹತ್ರ ಬನ್ನಿ ಅಂತ. ಸೊ ನಾವು ಯಾವಾಗಲೂ ನಮ್ಮ ಮಮ್ಮಿ ಅರ್ಜೆನ್ಸಿ ನೋಡಿ, ನಾವು ಯಾವಾಗಲೂ ಮೈಸೂರು ಬ್ಯಾಂಕ್ ಹತ್ರನೇ ಹೋಗೋದು ಬೆಳಗ್ಗೆ ಹೊತ್ತು. ಸೊ ಅಲ್ಲೋಗಿ ನೋಡೋಣ. ಇವಾಗ ನಾವು ಹೋಗೋ ಅಷ್ಟರಲ್ಲಿ ಬಂದಿರುತ್ತೆ. ಲೆಟ್ಸ್ ಗೋ. ಸೊ ನಾವು ಫಸ್ಟ್ ಹೋದ್ವಿ ಮೈಸೂರು ಬ್ಯಾಂಕ್ ಹತ್ರ, ಅವೆನ್ಯೂ ರೋಡ್ ಹತ್ರ. ಅಲ್ಲಿ ಯೂಶ್ವಲಿ ಅಲ್ಲೇ ಬರೋದು ಕರ್ಗ. ನಾವು ಅಲ್ಲೇ ನೋಡ್ತೀವಿ. ಲಾಸ್ಟ್ ಇಯರ್ ನೀವು ನೋಡಿದ್ರೆ ನಾವು ಇಡೀ ನೈಟು ಕರ್ಗ ನೋಡೋಕ್ಕೆ ಮತ್ತು ಹೇಗೆ ಆಚರಣೆ ಮಾಡ್ತಾರೆ ಅಂತ ನೋಡೋಕ್ಕೆ ಇಡೀ ರಾತ್ರಿ ಚಿಕ್ಕಪೇಟೆನಲ್ಲೇ ಇದ್ದು ಎಲ್ಲಿ ಪ್ರಸಾದ ಎಲ್ಲ ಎಷ್ಟು ಚೆನ್ನಾಗಿ ಕೊಡ್ತಾರೆ ಅದೆಲ್ಲ ಕವರ್ ಮಾಡಿದ್ವಿ. ಬೆಳಗ್ಗೆವರೆಗೂ ಕರ್ಗಾಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ರಾತ್ರಿ ಹೋಗಿ ಆ್ಯಂಡ್ ಆಲ್ಸೋ ದೇವಸ್ಥಾನದ ಒಳಗಡೆ ಎಲ್ಲ ಹೇಗೆ ಪೂಜೆ ಮಾಡ್ತಾರೆ ಅದನ್ನು ನೋಡಿದ್ವಿ. ಬಟ್ ಈ ಸಲ ನಾವು ಇಷ್ಟೊಂದು ರಿಸ್ಕ್ ತೊಗೊಂಡು ರಾತ್ರಿನೇ ಹೋಗೋದು ಬೇಡ, ಯೂಶ್ವಲಿ ಹೋಗೋ ಥರ ಅವೆನ್ಯೂ ರೋಡ್ಗೆ ಎದ್ದೋಗೋಣ ಅಂತ ನಾವು ಯೂಶ್ವಲಿ ಅವೆನ್ಯೂ ರೋಡ್ಗೆ ಎದ್ದು ಬರೋದು 5 ಗಂಟೆಗೆ. 5-5:15 ಬಂದರೆ ಕರ್ಗ ಅಷ್ಟರಲ್ಲಿ ಬರುತ್ತೆ. 5:45-6 ಗಂಟೆಗೆ. ಆ್ಯಂಡ್ ಇಲ್ಲಿ ಎಷ್ಟೊಂದು ಕಡೆ ಬಿಸಿಯಾಗಿರೋ ಇಡ್ಲಿ, ಚಟ್ನಿ,
ಮತ್ತು ಪಲಾವು ಟೊಮೆಟೊ ಬಾತೆಲ್ಲ ಸಕ್ಕತ್ತಾಗಿರುತ್ತೆ ಪ್ರಸಾದ ಈ ರೋಡಲ್ಲೇ ಎಸ್ಪೆಷಲಿ. ಸೊ ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದರೆ ನಾವು ಬರೋ ಅಷ್ಟರಲ್ಲಿ ಕರ್ಗ ಬಂದು ಹೋಗೇ ಬಿಟ್ಟಿದೆ. ಮನೇಲಿರುವಾಗಲೇ ನಿಮ್ಮಿನೂ ಹೇಳ್ದ ಕರ್ಗ ಸ್ವಲ್ಪ ವಾಲ್ಬಿಟ್ಟಿದೆ ಅಮ್ಮ, ಬೇಗ ಬೇಗ ಹೊರಟೋಗ್ತಾರೆ, ಬೇಗ ಹೋಗಿ ನೀವು ಅಂತ. ಬಟ್ ನಾವು ಇಷ್ಟೊಂದು ಸೀರಿಯಸ್ಸಾಗಿ ಅವ್ರು ತೊಗೊಂಡು ಇಷ್ಟು ಬೇಗ ಬೇಗ ಹೋಗ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಸೊ ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಇಲ್ಲಿಂದ ಕರ್ಗ ಹೊರಟು ದೇವಸ್ಥಾನದ ಕಡೆಗೆ ಹೊರಟೋಗ್ಬಿಟ್ಟಿತ್ತು. ಆ್ಯಂಡ್ ಏನು ಮಾಡೋದು, ಎಷ್ಟೊಂದು ಜನ ನಮ್ಮ ಥರನೇ ವಾಪಸ್ ಬಂದು ತಿರ್ಗಾ ಅಲ್ಲಿಂದ ಧರ್ಮರಾಯನ ದೇವಸ್ಥಾನದ ಹತ್ರ ಹೋದರು. ಅದಾದಮೇಲೆ ನಾವು ಹೊರಡಬೇಕಾದ್ರೆ ಅಲ್ಲಿ ಅವಾಗ ತಾನೇ ಬಂದು ಗಾಡಿ ನಿಲ್ಲಿಸೋರಿದ್ರು. ಅವ್ರಿಗೆಲ್ಲ ನಾವು ಹೇಳಿದ್ವಿ ಈ ಥರ ಕರ್ಗ ಆಲ್ರೆಡಿ ಹೊರಟೋಗಿದೆ ಅಂತ. ಆ್ಯಂಡ್ ಆನ್ ದ ವೇ ಈ ಥರ ರಥನೆಲ್ಲ ನೋಡಿಕೊಂಡು ಇಲ್ಲಿಗೂ ಜವನ ಮತ್ತು ಬಾಳೆಹಣ್ಣು ಎಲ್ಲ ಅಷ್ಟು ಬೆಳಗ್ಗೆನೇ ಮಾರ್ತಾಯಿದ್ರು. ಅದನ್ನ ಈಸ್ಕೊಂಡು ತೇರ ಮೇಲೆ ಹಾಕ್ತಾಯಿದ್ರು. ಸೊ ಇದನ್ನೆಲ್ಲ ನೋಡಿಕೊಂಡು ದಾರಿಲಿ ಯಾವ್ಯಾವ ತೇರಿದೆ ಅದನ್ನೆಲ್ಲ ನೋಡಿಕೊಂಡು ಚಿಕ್ಕಪೇಟೆ ಮೇಲಿಂದ ನಾವಿವಾಗ ಧರ್ಮರಾಯನ ದೇವಸ್ಥಾನಕ್ಕೆ ಹೋಗೋಣ, ಅಲ್ಲ ಮಾರ್ಕೆಟ್ ಹತ್ರ ಹೋಗೋಣ ಅಂತ. ಎಲ್ಲರೂ ಮಾರ್ಕೆಟ್ ಹತ್ರ ಹೋಗುತ್ತೆ ಅಂತಂದ್ರು. ಸರಿ ನಾವು ಮಾರ್ಕೆಟ್ ಹತ್ರ ಹೋಗೋಣ ಅಂತ ಹೋದ್ವಿ. ಬೆಳಗ್ಗೆ ನಾನು ಫಸ್ಟ್ ಟೈಮ್ ಮಾರ್ಕೆಟ್ ಹತ್ರ ಬರ್ತಾ ಇರೋದು. ಇಲ್ಲೆಲ್ಲ ಶಾಪ್ಸ್ ಇರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನು ನಮ್ಮ ಮಮ್ಮಿ ಹೂವು ಮಾರಬೇಕಾದ್ರೆ ಯೂಶ್ವಲಿ ಮಾರ್ಕೆಟ್ ಒಳಗಡೆ ಹೋಗಿದ್ದೀನಿ. ಆಚೆ ಕಡೆ ಎಲ್ಲ ಈ ಥರ ಇರುತ್ತೆ, ಬೆಳಗ್ಗೆ ಹೊತ್ತು ಇಷ್ಟೊಂದು ಹೈಪಲ್ಲಿರುತ್ತೆ, ಇಷ್ಟೊಂದು ಜನ ಇರ್ತಾರೆ, ಇಷ್ಟೊಂದು ಹೂ ಮಾರೋರು ಇರ್ತಾರೆ ಅಂತ ನಾನು ಫಸ್ಟ್ ಟೈಮ್ ನೋಡಿದ್ದು. ಆ್ಯಂಡ್ ಇಲ್ಲಿ ಕೇಳಿದ್ವಿ, ಅಲ್ಲಿ ಮೇಲ್ಗಡೆ ಏನೋ ಒಂದು ಫ್ಲೈಓವರ್ ಕಾಣ್ತಾ ಇದೆಯಲ್ಲ, ಅಲ್ಲಿ ನಾವು ಹೋದ ವರ್ಷ ನಿಂತ್ಕೊಂಡು ನೋಡಿದ್ವಿ. ಬಟ್ ಟರ್ನ್ಸ್ ಔಟ್ ಅದೇ ಬೇರೆ ದೇವಸ್ಥಾನ, ಇದೇ ಬೇರೆ ದೇವಸ್ಥಾನ. ಸೊ ಇಷ್ಟು ರಶಲ್ಲಿ ನಾವು ಇವಾಗ ಧರ್ಮರಾಯನ ದೇವಸ್ಥಾನ ಹತ್ರ ಹೋಗಬೇಕು. ಬೆಳಗ್ಗೆ ಏನು ಸರ್ಕಸ್ ಮಾಡ್ತಾ ಇದೀವಿ ಅಂತ ಕೇಳಬೇಡಿ. ಮೈಸೂರು ಬ್ಯಾಂಕ್ ಹತ್ರ ಹೋದರೆ ಅಲ್ಲಿ ಅವಾಗ ತಾನೇ ಕರ್ಗ ಹೊರಟೋಯ್ತು ಅಂತಂದು ಎಲ್ಲರೂ ಹೊರಡ್ತಾ ಇದ್ರು. ಸರಿ ಇಷ್ಟು ದೂರ ಬಂದು ಹೆಂಗೆ ವಾಪಸ್ ಹೋಗೋದು ಅಂತ ನಾವು ಇವಾಗ ಮತ್ತೆ ಧರ್ಮರಾಯ ದೇವಸ್ಥಾನದ ಹತ್ರ ಬಂದಿದ್ದೀವಿ. ದಾರಿ ನೀವು ನೋಡಿರ್ತಾರೆ ಹೆಂಗಿರುತ್ತೆ ಅಂತ. ಬಂದಿದ್ದು ಕಷ್ಟಪಟ್ಟು ಬಂದಿದ್ದೀವಿ. ಬಟ್ ಎನಿವೇಸ್ ನಿಮಗೋಸ್ಕರ ನಮಗೋಸ್ಕರ ಇವಾಗ ನೋಡ್ಕೊಂಡು ಹೋಗೋಣ ಹೆಂಗಿರುತ್ತೆ ಕರ್ಗ. ಇಲ್ಲಿ ಬಂದು ಗಾಡಿ ನಿಲ್ಲಿಸಿ ನಾವು ಕರ್ಗ ಹೋಗಿದ್ದ ದಾರಿಗೆ ವಾಪಸ್ ಬಂದರೆ ಅಷ್ಟೊಳಗೆ ಆಲ್ರೆಡಿ ಕರ್ಗ ಅಲ್ಲಿಂದ ಹೊರಟೋಗ್ಬಿಟ್ಟಿದೆ. ಆ್ಯಂಡ್ ಮಂಗಳಾರತಿ ಎಲ್ಲ ಮಾಡಿದ್ದು ಕರ್ಪೂರ ಅಲ್ಲಿ ಅಂಟಿಸಿದ್ರು, ದೇವ್ರಿಗೆ ಹಾಕಿದ್ದು ಹೂವು ಎಲ್ಲ ಇತ್ತು. ಸೊ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಲ್ಲೇ ನಾವು ಆರತಿ ತೊಗೊಂಡು ಅದೇ ಆರತಿಲಿ ಅದಾದಮೇಲೆ ಅಲ್ಲೇ ದೇವ್ರ ಮೇಲೆ ಹಾಕಿದ್ದು ಹೂವು ಎಲ್ಲ ಏನಿದೆ ಅದನ್ನೇ ಎತ್ಕೊಂಡು ನಾವು ಮುಡ್ಕೊಂಡು ಬಂದ್ವಿ. ಆ್ಯಂಡ್ ಮುಂದೆ ಹೋಗಿ ನೋಡಿದ್ರೆ ಅಲ್ಲೇ ಟೀ ಕೊಡ್ತಾಯಿದ್ರು. ಬೆಳಗ್ಗೆ ಟೀ ಕುಡಿಯೋ ಮಜ್ಜಾನೇ ಬೇರೆ ಅಲ್ವಾ, ಅದಕ್ಕೆ ಕುಡಿತಾ ಇದ್ವಿ. ಏನು ಗೈಸ್ ಬಂದಿದ್ದಕ್ಕೆ ಇದೊಂದೇ ಲಾಭ, ದೇವಸ್ಥಾನ ಒಳಗಡೆ ಹೊಟ್ಟೋಯ್ತಂತೆ ಆ್ಯಂಡ್ ನಾವಿವಾಗ ಬಂದಿದ್ದೀವಿ ಧರ್ಮರಾಯನ ದೇವಸ್ಥಾನಕ್ಕೆ. ಅಲ್ಲೇನೋ ಬೆಂಕಿ ಹಾಕೋರೆ, ಅಲ್ಲಿದಾರಲ್ಲ ಅವ್ರು ನೋಡಿ, ಅವ್ರು ನಮ್ಮ ವಾಯ್ಸ್ ನೋಡಿ, ನಮ್ಮ ವಾಯ್ಸ್ ಕೇಳಿ ಕಂಡು ಹಿಡಿದ್ರಂತೆ ನಾನು ಯಾರಂತ. ಹೋಗೋಣ ಮತ್ತೆ. ಎಲ್ಲ ಜನನೂ ಇನ್ನೂ ನಿಂತ್ಕೊಂಡಿದ್ದಾರೆ. ಸೊ ಒಂದು 5 ನಿಮಿಷ 10 ನಿಮಿಷ ನಿಂತ್ಕೊಂಡು ನಮ್ಮ ಲಕ್ಷ್ನ ನಾವು ನೋಡಿಕೊಂಡು ಅದಾದಮೇಲೆ ನನಗೆ ಜಾಸ್ತಿ ಏನು ಮಮ್ಮಿ ಬಂದಿದ್ದಕ್ಕೆ ಬೂಂದಿನೇ ಲಾಭ. ನಮ್ಮದೇ ಒಂದು ಬ್ಲ್ಯಾಕ್ ಲಕ್ ಅನ್ಕೋತೀವಿ. ಬಟ್ ಇಲ್ಲಿರೋರು ಚಿಕ್ಕಪೇಟೆಲಿರೋರಿಗೆ ಎಷ್ಟೊಂದು ಜನಕ್ಕೆ ಕರ್ಗಾಗೆ ಪೂಜೆ ಮಾಡಿಸಿ ಇದು ಏನೋ ಹೂವಾಗಿವ ಏನೂ ಹಾಕೋಕ್ಕಾಗಿಲ್ಲ. ಪಾಪ ಅವ್ರದ್ದು ಇನ್ನೂ ದೊಡ್ಡದು ಪೂಜೆನೇ ಮಾಡ್ಸೋಕ್ಕಾಗಿಲ್ಲ. ಅವರು ಪೂಜೆ ತಟ್ಟೆ ಹಿಡ್ಕೊಂಡು ಹಂಗೆ ನಿಂತಿದ್ವಿ, ಇಲ್ಲಿ ಇದ್ಕೊಂಡು ಅದು ಇದ್ಕೊಂಡು. ಇನ್ನು ನಾವು ಅಲ್ಲಿಂದ ಬಂದಿದ್ದೀವಿ. ಬಟ್ ನಿಮ್ಮಲ್ಲಿ ಎಷ್ಟು ಜನ ಬಂದು ನೋಡಿದ್ದೀರಾ ಇಲ್ವಾ ಗೊತ್ತಿಲ್ಲ. ಬಟ್ ನಿಮಗೋಸ್ಕರ ಅಲ್ಲಿ ಇಲ್ಲಿ ಹುಡುಕಿ ಯಾರ್ಯಾರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅವ್ರದ್ದೆಲ್ಲ ವೀಡಿಯೋಸ್ ಕಳಿಸ್ಕೊಂಡು ನಾನು ಈ ವ್ಲಾಗ್ನಲ್ಲಿ ಹಾಕ್ತೀನಿ. ಕ್ಲಾರಿಟಿ ಕಮ್ಮಿ ಇದ್ದರೆ ದಯವಿಟ್ಟು ಬೈಕೋಬೇಡಿ ಪ್ಲೀಸ್. ನೋಡಿ ನನಗೋಸ್ಕರ ನೋಡಿ, ನಾನು ನಿಮ್ಮ ಥರನೇ ಆ ವಿಡಿಯೋದಲ್ಲೇ ನೋಡಿ ಸಮಾಧಾನ ಮಾಡ್ಕೋತೀನಿ. ಸೊ ಚಿಕ್ಕಪೇಟೆಗೆ ನೀವು ಅವಾಗವಾಗ ಹೋಗೋರಾದರೆ ಅಥವಾ ನೀವೇನಾದರೂ ಊಟ ಇಷ್ಟಪಡೋರಾದರೆ ಮುದ್ದನ ಹೋಟೆಲ್ ಎಲ್ಲರಿಗೂ ಗೊತ್ತಿರುತ್ತೆ. ಮಮ್ಮಿ ಯಾವತ್ತೂ ಅಲ್ಲಿ ಇದಕ್ಕೆ ಟ್ರೈ ಮಾಡಬೇಕಂತಲೇ ಬಂದಿಲ್ಲ. ನಾನು ಲಾಸ್ಟ್ ಟೈಮ್ ಟ್ರೈ ಮಾಡಿದ್ದೆ. ಸೊ ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೋದರೆ ಅದಿನ್ನೂ ಓಪನ್ನೇ ಆಗಿರಲಿಲ್ಲ. ಆ್ಯಂಡ್ ಆನ್ ದ ವೇ ಬರಬೇಕಾದ್ರೆ ಅಲ್ಲಿ ಪಲಾವ್ ಪ್ರಸಾದ ಕೊಡ್ತಾಯಿದ್ರು. ಘಮ್ ಅಂತಾಯಿತು. ಬೆಳಗ್ಗೆ ಹೊಟ್ಟೆ ಬೇರೆ ಹಸಿತಾಯ್ತಾ. ನಾವು ಹೋಗಿ ಈಸ್ಕೊಂಡು ಪಲಾವ್ನ ಅದಾದಮೇಲೆ ಮನೆ ಕಡೆಗೆ ಬಂದ್ವಿ. ಆ್ಯಂಡ್ ಇವಾಗ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿರೋ ಕ್ಲಿಪ್ಪಿಂಗ್ಸ್ ಯಾವುದಂದರೆ ಹಸಿ ಕರಗದ್ದು. ನಿಮ್ಮಿ ಅಲ್ಲಿ ಮೋಸ್ಟ್ಲಿ 2 ಡೇಸೂ ಇದ್ದ, ಹಸಿ ಕರ್ಗ ದಿನವೂ ಇದ್ದ, ನಾರ್ಮಲ್ ಕರ್ಗ ದಿನವೂ ಇದ್ದ. ಸೊ ಅವನು ತುಂಬಾ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದಾನೆ ಅವ್ನ ಫೋನ್ನಲ್ಲಿ. ಅವನಿಂದ ಏರ್ ಡ್ರಾಪ್ ಮಾಡಿಸ್ಕೊಂಡು ನಾನು ವ್ಲಾಗ್ನಲ್ಲಿ ಹಾಕೋಣ, ನಿಮಗೂ ನೋಡೋಕ್ಕೆ ಸಿಗುತ್ತೆ ಅಂತ ಅಂದ್ಕೊಂಡೆ. ಆ್ಯಂಡ್ ದಿಸ್ ಈಸ್ ಆಲ್ ದ ಹಸಿ ಕರ್ಗ. ಐ ಥಿಂಕ್ ಪೌರ್ಣಮಿ ದಿನ ಬರೋ ಕರ್ಗಕ್ಕೆ 2 ದಿನ ಹಿಂದೆ ಈ ಒಂದು ಕರ್ಗ, ಹಸಿ ಕರ್ಗನ ತೊಗೊಂಡು ಬರ್ತಾರೆ. ಇಟ್ ಈಸ್ ಸೋ ನೈಸ್. ದ ಕ್ರೌಡ್, ಆ ಜನ ಎಲ್ಲ ನಿಂತಿರೋದು ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ನಾರ್ಮಲ್ ಕರ್ಗದ ದಿನ. ಇಲ್ಲಿ ಒಳಗಡೆ ಧರ್ಮರಾಯನ ದೇವಸ್ಥಾನದ ಒಳಗಡೆಯಿಂದ ಕರ್ಗ ಎಲ್ಲ ಪೂಜೆನೂ ಮುಗಿಸ್ಕೊಂಡು ಆಚೆ ಬರೋಕ್ಕೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದಾರೆ.
ಅಷ್ಟರಲ್ಲಿ ನಾವು ತಿಳ್ಕೊಂಡು ಬರೋಣವಾ ಯಾಕೆ ಕರ್ಗನ ಆಚರಿಸ್ತಾರೆ ಆ್ಯಂಡ್ ಈ ಕರ್ಗ ಶುರುವಾಗಿದ್ದು ಯಾವಾಗಲಿಂದ ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ಸ್ನಲ್ಲಿ ಹೇಳಿ. ಬಟ್ ನನಗೆ ಗೊತ್ತಿರುವಂಥ ಕಥೆನ ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮಗೆ ಹೇಳ್ತೀನಿ. ಇವಾಗ ಬೆಂಗಳೂರಲ್ಲಿ ನಡೆಯುವಂಥ ಈ ದ್ರೌಪದಮ್ಮನ ಕರ್ಗ ತುಂಬಾ ಸ್ಪೆಷಲ್, ಹಾಗೆ ವಿಶ್ವವಿಖ್ಯಾತ ಕೂಡ. ತುಂಬ ಕಡೆಯಿಂದ ಜನಗಳು ಬರ್ತಾರೆ ನೋಡೋಕ್ಕೆ ಈ ಒಂದು ಕರ್ಗನ ಸೆಲೆಬ್ರೇಟ್ ಮಾಡೋಕ್ಕೆ. ಆ್ಯಂಡ್ ಇಲ್ಲಿ ಜಾತಿ ಮತ ಧರ್ಮ ಅದೆಲ್ಲ ಏನೂ ನೋಡ್ದೇನೆ ಎಲ್ಲರೂ ಆಚರಿಸೋ ಅಂಥ ಒಂದೇ ಹಬ್ಬ ಅಂತ ಅನಿಸುತ್ತೆ. ಯಾಕಂದರೆ ಈ ಒಂದು ಕರ್ಗ ಹೋಗುತ್ತೆ ದೇವಸ್ಥಾನಗಳಿಗೂ ಹೋಗುತ್ತೆ, ಮಸೀದಿಗಳಿಗೂ ಹೋಗುತ್ತೆ, ಮಸೀದಿಲಿ ಹೋಗಿ ದೃಷ್ಟಿ ತೆಗೆಸ್ಕೊಳ್ಳುತ್ತೆ, ಅಲ್ಲಿ ಹೋಗಿ ಡಾನ್ಸ್ ಮಾಡುತ್ತೆ. ಹಾಗೆ ಈ ಒಂದು ಕರ್ಗದ ಉತ್ಸವ ಮೆರವಣಿಗೆ ಎಲ್ಲ ಆರಂಭ ಆಗದೆ ಧರ್ಮರಾಯರ ದೇವಸ್ಥಾನದಿಂದ. ಆ ದೇವಸ್ಥಾನಕ್ಕೆ 800 ವರ್ಷದ ಇತಿಹಾಸ. ಇವಾಗ ಕರ್ಗ ಸ್ಟಾರ್ಟ್ ಆಗಬೇಕು ಅಂತಂದ್ರೆ ಏನೋ ಒಂದು ಹಿಂದೆ ಬ್ಯಾಕ್ ಸ್ಟೋರಿ ಇದ್ದೇ ಇರಬೇಕಲ್ವಾ, ಏನಾಯಿತು ಹೆಂಗಾಯಿತು ಅಂತ ಅದನ್ನೇ ನಾವಿವಾಗ ತಿಳ್ಕೊಳ್ಳೋಣ. ದ್ವಾಪರ ಯುಗದಲ್ಲಿ ಕುರುಕ್ಷೇತ್ರ ಮುಗಿದ ಮೇಲೆ ಪಾಂಡವರೆಲ್ಲರೂ ಸ್ವರ್ಗಾರೋಹಣಕ್ಕೆ ಹೊರಡುವಾಗ ದ್ರೌಪದಮ್ಮನವ್ರಿಗೆ ಸ್ವಲ್ಪ ಸುಸ್ತಾಗಿ ಕುಸ್ತು ಬಿದ್ದೋಗ್ತಾರಂತೆ. ಆದರೆ ಪಾಂಡವ್ರು ಯಾರು ನೋಡ್ಕೊಳ್ಳೋದೇ ಇಲ್ಲ, ಅವರು ಮುಂದೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ದ್ರೌಪದಮ್ಮನವರು ಬಿದ್ದು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅವ್ರು ಕಣ್ಬಿಟ್ಟು ನೋಡಿದಾಗ ತಿಮಿರಾಸುರ ಅನ್ನೋ ಒಬ್ಬ ರಾಕ್ಷಸ ಅವ್ರಿಗೆ ಕೀಟ್ಲೆ ಮಾಡ್ತಾ ವ್ಯಂಗಿಸ್ತಾ ಅಲ್ಲಿ ತುಂಬಾ ಟಾರ್ಚರ್ ಕೊಡ್ತಾ ಇರ್ತಾನೆ. ಅದನ್ನ ನೋಡ್ತಾ ಸಹಿಸಕ್ಕಾಗದೆ ದ್ರೌಪದಿ ಅಮ್ಮನವರು ಆದಿಶಕ್ತಿ ರೂಪನ ತಾಳ್ತಾರೆ. ಆಮೇಲೆ ಈ ತಿಮಿರಾಸುರನನ್ನ ನಾಶ ಮಾಡೋಕ್ಕೆ ತಮ್ಮ ತಲೆಯಿಂದ ಅವರ ಪತಿಯನ್ನ, ಹಣೆಯಿಂದ ಗಣಾಚಾರಿಗಳನ್ನ, ಹಾಗೆ ಕಿವಿಯಿಂದ ಗೌಡ್ರನ್ನ, ಬಾಯಿಂದ ಗಂಟೆ ಪೂಜಾರಿಗಳನ್ನ, ಮತ್ತೆ ಹೆಗ್ಲಿನಿಂದ ವೀರಕುಮಾರರನ್ನ ಸೃಷ್ಟಿ ಮಾಡ್ತಾರೆ. ಇವ್ರು ಎಲ್ಲರೂ ಸೇರಿ ತಿಮಿರಾಸುರ ರಾಕ್ಷಸನ್ನ ನಾಶ ಮಾಡ್ತಾರೆ. ಅದಾದ್ಮೇಲೆ ದ್ರೌಪದಿ ಅಮ್ಮನವರು ಅವರ ಸ್ವರ್ಗಾರೋಹಣ ದಾರಿನ ಮುಂದುವರಿಸ್ತಾರೆ. ಆಗ ಅವರು ಸೃಷ್ಟಿಸಿದಂತ ಈ ಮಕ್ಕಳೆಲ್ಲ ಹೇಳ್ತಾರೆ, ತಾಯಿ ನಮ್ಮನ್ನ ಅನಾಥರನ್ನ ಮಾಡಿ ಹೋಗ್ಬೇಡಿ ಅಂತ. ಅವಾಗ ದ್ರೌಪದಮ್ಮನವ್ರು ಹೇಳ್ತಾರೆ, ಮಕ್ಕಳೇ ನನ್ನ ತಡಿಬೇಡಿ, ಆದ್ರೆ ನೀವು ಸೃಷ್ಟಿಯಾಗಿರೋದು ಭೂರಕ್ಷಣೆ, ಸ್ತ್ರೀ ರಕ್ಷಣೆ ಮತ್ತೆ ಗೋರಕ್ಷಣೆಗೋಸ್ಕರ. ನಿಮ್ಮ ಕರ್ತವ್ಯನ ನೀವು ಮುಂದುವರ್ಸ್ಕೊಂಡು ಹೋಗ್ತಾ ಇರಿ. ಚೈತ್ರ ಮಾಸದಲ್ಲಿ ಬರುವಂತ ಚಿತ್ತ ಪೌರ್ಣಮಿ ದಿನ ನಾನು ಬರ್ತೀನಿ, ನಿಮ್ಮ ಜೊತೆ 3 ದಿನ ಕಾಲ ಕಳಿತೀನಿ ಅಂತ. ಅದಕ್ಕೇನೆ ಚೈತ್ರ ಮಾಸದಲ್ಲಿ ಬರುವಂತ ಚಿತ್ತ ಪೌರ್ಣಮಿ ದಿನ ಈ ಒಂದು ಕರ್ಗ ನಡೆಯುತ್ತೆ. ಇದಕ್ಕೆ ಮುಂಚೆ ಏನೇನು ಕರ್ಗ ನಡೆಯುತ್ತೆ, ಹಸಿ ಕರ್ಗ ಆಗಿರ್ಬೋದು, ಬೇರೆ ಎಲ್ಲ ರಿಚುವಲ್ಸ್ ಏನಾಗುತ್ತೆ ಅದು ತುಂಬಾ ದಿನಗಳ ಹಿಂದೆನೆ ಸ್ಟಾರ್ಟ್ ಆಗಿರುತ್ತೆ. ಆ್ಯಂಡ್ ಅವರು ಕೂಡ ಶ್ರದ್ಧೆ ಭಕ್ತಿಯಿಂದ ಅವ್ರ ಕರ್ತವ್ಯನ ನಿರ್ವಹಿಸೋಕ್ಕೋಸ್ಕರ ಅವರು ಕೂಡ ತುಂಬಾ ಶಿಸ್ತಿಂದ ಎಲ್ಲ ಒಂದು ರಿಚುವಲ್ಸ್ ಏನಿರುತ್ತೆ ಕರ್ಗಾಗಿ ಮುಂಚೆ ಮಾಡಬೇಕಾಗಿರೋದು ಅದನ್ನೆಲ್ಲ ಇಷ್ಟು ದಿನಗಳ ಗಟ್ಟಲೆ ಪೂರೈಸ್ಕೊಂಡು ಬರ್ತಾ ಇರ್ತಾರೆ. ನಾನು ಇಷ್ಟು ವರ್ಷದಲ್ಲಿ ಅಂದರೆ ನಾನು ಸ್ಟಾರ್ಟ್ ಮಾಡಿದ್ದೆ ಒಂದು 5-6 ವರ್ಷದಿಂದ ನಮಗೆ ಗೊತ್ತು ಕರ್ಗ ನಡೆಯುತ್ತೆ ಅಂತ. ಅದಕ್ಕೆ ಮುಂಚೆ ನಮಗೆ ನಾಲೆಜ್ ಕೂಡ ಇರಲಿಲ್ಲ ಈ ಥರ ಕರ್ಗ ನಡೆಯುತ್ತೆ ಚಿಕ್ಕಪೇಟೆನಲ್ಲಿ ಅಂತ. ಸೊ ಗೊತ್ತಾದಾಗ್ಲಿಂದನೂ ನಾನು ಪ್ರತಿ ವರ್ಷ ಅಟ್ಲೀಸ್ಟ್ ಅವೆನ್ಯೂ ರೋಡ್ಗೆ ಹೋಗಿನಾದರೂ ನೋಡ್ಕೊಂಡು ಬರ್ತೀನಿ. ಬಟ್ ಈ ವರ್ಷ ನಿಜವಾಗ್ಲೂ ಮಿಸ್ ಆಯಿತು. ನನಗೆ ವ್ಲಾಗ್ ಎಡಿಟ್ ಮಾಡ್ತಾನೆ ಬೇಜಾರಾಗ್ತದೆ ದಟ್ ಈ ವರ್ಷ ಮಿಸ್ ಮಾಡ್ಕೊಂಡಲ್ಲ, ಆಚೆ ಹೋಗೋಕ್ಕಾಗಲಿಲ್ವಲ್ಲ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ. ಈ ಸಲ ಕರ್ಗ ಸ್ವಲ್ಪ ವಾಲ್ ಬಿಟ್ಟಿತ್ತಂತೆ. ನೀವು ಈ ವಿಡಿಯೋದಲ್ಲಿ ನೋಡುವಾಗಲೂ ಗೊತ್ತಾಗುತ್ತೆ. ಇಲ್ಲಿ ಕರೆಕ್ಟಾಗಿತ್ತು, ಬಟ್ ನೀವು ಮಸೀದಿಗೆ ಹೋಗೋ ವಿಡಿಯೋ ನೀವೆಲ್ಲರೂ ನೋಡಿದರೆ ಅಲ್ಲಿ ಸ್ವಲ್ಪ ವಾಲ್ ಬಿಟ್ಟಿತ್ತು. ಸೊ ಬೇರೆ ಏನೂ ಆಪ್ಷನ್ ಇಲ್ಲದೆ ಪಾಪ ಅವರು ಬೇಗ ಹೊರಡಿಸಿ ದೇವಸ್ಥಾನಕ್ಕೆ ಹೋಗಿ ಸೇಫಾಗಿ ರೀಚ್ ಆಗಿದ್ದಾರೆ. ಅದು ಒಂದೇ ಖುಷಿ. ಏನೂ ನಡೀದೇನೆ ಆರಾಮಾಗಿ ಹೋಗಿ ಕರ್ಗ ತಲುಪ್ತು ದೇವಸ್ಥಾನಕ್ಕೆ ಅಂತ. ಆ್ಯಂಡ್ ದೇವಸ್ಥಾನದ ಮುಂದೆ ಇಷ್ಟು ಜನಗಳು ಅಷ್ಟು ಜನ ಇದ್ದರು. ನಾವು ಹೋದಾಗಲೂ ಅಷ್ಟೇ ಕರ್ಗ ದೇವಸ್ಥಾನದ ಹೊರಗಡೆ ಹೋಗಿದೆ ಅಂದಮೇಲೂ ಏನೋ ಒಂದು ಹೋಪ್, ಸರಿ ಆಚೆ ಬಂದುಬಿಡುತ್ತೇನೋ, ನಮಗೆಲ್ಲ ದರ್ಶನ ಕೊಡೋಕೆ ಒಂದ್ಸಲನಾದರೂ ಆಚೆ ಬರ್ತಾರೇನೋ ಅಂತ ಕಾಯ್ತಾಯಿದ್ವಿ. ಬಟ್ ನಾವು ಹೊರಡಬೇಕಾದ್ರೆ ಕರ್ಗನ ಇಳಿಸಿ ಅದಕ್ಕೆ ಪೂಜೆ ಮಾಡ್ತಾ ಇದ್ದಂಥ ಸೌಂಡ್ ಎಲ್ಲ ಕೇಳಿಸ್ತಾ ಇತ್ತು. ಆಮೇಲೆ ಚೇರೆಲ್ಲ ಎತ್ಕೊಂಡು ಹೋಗ್ತಿದ್ರು ಒಳಗಡೆ ಅವ್ರನ್ನ ಕೂರ್ಸೋಕ್ಕೆ ಅಂತ. ಅವಾಗ ನಂಗೆ ಅರ್ಥ ಆಯಿತು, ಓಕೆ ಬರಲ್ಲ ಅನಿಸುತ್ತೆ, ಇಟ್ಸ್ ಆರ್ ಬ್ಯಾಡ್ ಲಕ್, ನೆವರ್ದಲೆಸ್ ನೆಕ್ಸ್ಟ್ ಇಯರ್ ನೋಡ್ಬೋದು. ನಾವು ಅವೆನ್ಯೂ ರೋಡ್ ಹತ್ರ ಹೋಗದೆ ಡೈರೆಕ್ಟಾಗಿ ಧರ್ಮರಾಯ ದೇವಸ್ಥಾನ ಹತ್ರ ಬಂದಿದ್ದಿದ್ರೆ ಮೋಸ್ಟ್ ಪ್ರಾಬ್ಲಿ ನಾವು ನೋಡ್ಬೋದಾಗಿತ್ತು ಅನ್ನೋದು ನನ್ನ ತಲೆಯಲ್ಲಿ ಒಂದು ಓಡ್ತಾ ಇತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಆಲ್ ಇನ್ ಅವರ್ ಲಕ್. ನನಗೆ ಆಲ್ ಆಫ್ ಅ ಸಡನ್ ಇಷ್ಟು ವರ್ಷ ನೋಡಿದ್ರಲ್ಲಿ ಈ ವರ್ಷ ತುಂಬಾ ಜಾಸ್ತಿ ವೀರಕುಮಾರರು ಇದ್ದರು ಅಂತ ನನಗೆ ಅನ್ನಿಸ್ತಾ ಇದೆ. ನೀವು ರೆಗ್ಯುಲರಾಗಿ ಹೋಗೋರಾಗಿದ್ದರೆ ನೀವು ಹೇಳಿ, ಈ ವರ್ಷ ಜಾಸ್ತಿ ವೀರಕುಮಾರರು ಇದ್ರಾ ಆನ್ ಫೀಲ್ಡ್ ಕರ್ಗದ ಜೊತೆಗೆ ಅಂತ ನನಗೆ ಕಮೆಂಟ್ಸ್ನಲ್ಲಿ ಹೇಳಿ, ಓಕೆನಾ? ಆ್ಯಂಡ್ ದಿಸ್ ಇಸ್ ಇಟ್ ಗೈಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಹೇಗೆ ಅನ್ನಿಸ್ತು ನಾನು ಶೇರ್ ಮಾಡಿದಂಥ ಒಂದು ಚಿಕ್ಕದಾದ ಪುಟ್ಟದಾದ ಚೊಕ್ಕದಾದ ಕತೆ. ನಿಮಗೂ ಈ ಕತೆ ಮುಂಚೆನೇ ಗೊತ್ತಿತ್ತಾ? ಆ್ಯಂಡ್ ನೀವು ಈ ಸಲ ಕರ್ಗ ಅಟೆಂಡ್ ಮಾಡಿದ್ರ ಅನ್ನೋದನ್ನ ನನಗೆ ಕಮೆಂಟ್ಸ್ನಲ್ಲಿ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ಬ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.